ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಇದೀಗ ಮೂಡಾ ಹಗರಣ ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಅದರಲ್ಲೂ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಕ್ಕೆ ಕಾಂಗ್ರೆಸ್ ಕೆರಳಿ ಕೆಂಡವಾಗ್ತಿದೆ. ಆದರೆ ಇದಕ್ಕೆ ಕಾಂಟ್ರಾಸ್ಟ್ ಅನ್ನೋ ರೀತಿಯಲ್ಲಿ ಅಂದರೆ ಏನು ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು, ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು, ರಾಜ್ಯಪಾಲರ ಕಚೇರಿ ಬಿಜೆಪಿ ಕಚೇರಿ ಎರಡೂ ಒಂದೇ ಆಗಿಬಿಟ್ಟಿದೆ, ಬಿಜೆಪಿಯ ಕೈಗೊಂಬೆ ಆಗಿದ್ದಾರೆ ರಾಜ್ಯಪಾಲರು, ಇತ್ಯಾದಿ ಇತ್ಯಾದಿ ಆರೋಪ ಏನು ಮಾಡ್ತಿದ್ದಾರೆ. ಬಟ್ ಬಿಜೆಪಿಯೇ ತೆಗೆದುಕೊಂಡ ಒಂದು ನಿರ್ಧಾರ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರನ್ನ ಈ ಹಗರಣದ ಆರೋಪದಿಂದ, ಕಾನೂನಾತ್ಮಕ ಸಂಕಷ್ಟದಿಂದ ಪಾರು ಮಾಡುತ್ತೆ ಅನ್ನೋ ಅಂಶವನ್ನ ಇದೀಗ ಕಾಂಗ್ರೆಸ್ ನಾಯಕರೇ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವುದದು ನಿರ್ಧಾರ? ಬಿಜೆಪಿ ತೆಗೆದುಕೊಂಡ ನಿರ್ಧಾರ ಮುಖ್ಯಮಂತ್ರಿಗಳಿಗೆ ಹೇಗೆ ಶ್ರೀರಕ್ಷೆ ಆಗಬಹುದು? ಈ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಸಿಎಂ ಸಿದ್ದರಾಮಯ್ಯಗೆ ಮೂಡಾ ಕಂಟಕ. ಕೇಂದ್ರ ಮಾರ್ಗಸೂಚಿಯಡಿ ರಕ್ಷಣೆಗೆ ಯತ್ನ. ಸಿಎಂ ಸಿದ್ದರಾಮಯ್ಯಗೆ ಇದೀಗ ಮೂಡಾ ಕಂಟಕ ಎದುರಾಗಿದೆ. ದೋಸ್ತಿ ನಾಯಕರು ಸಿಎಂ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ಆದರೆ ಇದರಿಂದ ತಮ್ಮ ನಾಯಕರನ್ನ ಹೇಗೆ ಬಚಾವ್ ಮಾಡೋದು ಅಂತ ಕೈ ನಾಯಕರು ಪ್ಲಾನ್ ಮಾಡ್ತಿದ್ದಾರೆ. ಹೌದು, ಕೇಂದ್ರ ಮಾರ್ಗಸೂಚಿಯಡಿ ರಕ್ಷಣೆ ಪಡೆಯಲು ಕಾಂಗ್ರೆಸ್ ಯತ್ನಿಸುತ್ತಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ 1998ರ ಸೆಕ್ಷನ್ 17A ಅಡಿ ರಾಜ್ಯಪಾಲರು ಸಿಎಂ ವಿರುದ್ಧ ಅಭಿಯೋಜನೆಗೆ ಅನುಮತಿ ನೀಡಿರೋದೇ ಚರ್ಚೆಗೆ ಗ್ರಾಸವಾಗಿದೆ. ಇದನ್ನೇ ಅಸ್ತ್ರವಾಗಿಸಿ ಬಳಸಿಕೊಳ್ಳಲು ಕಾಂಗ್ರೆಸ್ ಸಜ್ಜಾಗಿದೆ. ಸೆಕ್ಷನ್ 17A ಬಳಕೆಯ ಬಗ್ಗೆ 2021ರಲ್ಲಿ ಕೇಂದ್ರ ಸರ್ಕಾರ ಹೊರಡಿಸಿದ್ದ ಮಾರ್ಗಸೂಚಿಯನ್ನ ಮುಂದಿಟ್ಟುಕೊಂಡು ರಕ್ಷಣೆಗೆ ಕಾಂಗ್ರೆಸ್ ಯತ್ನಿಸುತ್ತಿದೆಯಂತೆ. ತನಿಖಾ ವರದಿ ಇಲ್ಲದೆ ರಾಜ್ಯಪಾಲರು ಅನುಮತಿ ಕೊಟ್ಟಿದ್ದು ತಪ್ಪೆಂದು ಕೈ ನಾಯಕರು ರೋಷಾಗ್ನಿ ಹೊರಹಾಕಿದ್ದಾರೆ. ಒಟ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಮೂಡಾ ತಲೆಬಿಸಿ ಶುರುವಾಗಿದೆ. ರಾಜ್ಯಪಾಲರ ಪ್ರಾಸಿಕ್ಯೂಷನ್ ಅನುಮತಿ ಬೆನ್ನಲ್ಲೇ ಕೈ ನಾಯಕರು ಅಲರ್ಟ್ ಆಗಿದ್ದಾರೆ. ಕೇಂದ್ರ ಸರ್ಕಾರದ ಮಾರ್ಗಸೂಚಿಯಡಿ ರಕ್ಷಣೆ ಪಡೆಯಲು ಮುಂದಾಗಿದ್ದಾರಂತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೆನ್ನೆ ಕೃಷ್ಣ ಬೈರೇಗೌಡರ ಪತ್ರಿಕಾಗೋಷ್ಠಿಯನ್ನ ಅಂದರೆ ಅಲ್ಲಿ ಅವ್ರು ಮಾತನಾಡಿದ್ದನ್ನ ಗಮನಿಸಿದ್ರೆ ನಿಮ್ಗೆ ಅರ್ಥ ಆಗಿರುತ್ತೆ. ಇದು ಇನ್ ಕೇಸ್ ಅವರ ಮಾತನ್ನ ಕೇಳಿಸ್ಕೊಂಡಿಲ್ಲ ಅಂದರೆ ಹೆಂಗೆ ಕೇಂದ್ರ ಬಿಜೆಪಿ ಸರ್ಕಾರ ತೆಗೆದುಕೊಂಡ ಒಂದು ನಿರ್ಣಯವೇ ಈಗ ಸಿದ್ದರಾಮಯ್ಯನವರಿಗೆ ಈ ಮೂಡಾ ವಿಚಾರದಲ್ಲಿ ಶ್ರೀರಕ್ಷೆ ಆಗಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಒಂದಷ್ಟು ಇಂಟ್ರೆಸ್ಟಿಂಗ್ ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಕೇಂದ್ರದ ಮಾರ್ಗಸೂಚಿಯ ಅಡಿಯಲ್ಲಿ ಸಿದ್ದರಾಮಯ್ಯನವರಿಗೆ ರಕ್ಷಣೆಯನ್ನ ಪಡೆದುಕೊಳ್ಳಿಕ್ಕೆ ಇದೀಗ ಕಾಂಗ್ರೆಸ್ ಪ್ಲಾನ್ ಮಾಡ್ತಾ ಇದೆ. ನೆನೆಂತೂ ಕೃಷ್ಣ ಬೈರೇಗೌಡರು ಇದನ್ನ ಒತ್ತಿ ಹೇಳಿದ್ದಾರೆ. ಯಾವ ರೀತಿ ಕೇಂದ್ರ ಬಿಜೆಪಿ ತೆಗೆದುಕೊಂಡಿರುವ ಅಂದರೆ ಕೇಂದ್ರ ಸರ್ಕಾರದ ಭಾಗವಾಗಿ ಬಿಜೆಪಿ ತೆಗೆದುಕೊಂಡ ನಿರ್ಧಾರ ಸಿದ್ದರಾಮಯ್ಯನವರಿಗೆ ಶ್ರೀರಕ್ಷೆ ಆಗತ್ತೆ ಅನ್ನೋದನ್ನ ಪದೇ ಪದೇ ಉಲ್ಲೇಖಿಸಿ ಮಾತನಾಡಿದ್ದು ಕೃಷ್ಣ ಬೈರೇಗೌಡರು. ತನಿಖಾ ವರದಿ ಇಲ್ಲದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡೋ ಹಾಗೆ ಇಲ್ಲ, ಕೊಟ್ಟರೆ ಅದು ತಪ್ಪಾಗುತ್ತೆ. ಅಂದರೆ ಯಾವುದಾದ್ರೂ ಒಂದು ತನಿಖಾ ಸಂಸ್ಥೆ ತನಿಖೆಯನ್ನ ನಡೆಸಿ ಪ್ರಾಥಮಿಕವಾದ ವರದಿಯನ್ನ ನೀಡಿರಬೇಕು. ಆ ವರದಿಯನ್ನ ರಾಜ್ಯಪಾಲರ ಮುಂದೆ ಸಬ್ಮಿಟ್ ಮಾಡಿದಾಗ ಮಾತ್ರ ರಾಜ್ಯಪಾಲರು ಈ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ನೀಡಲಿಕ್ಕೆ ಸಾಧ್ಯ ಆಗತ್ತೆ. ತನಿಖಾ ವರದಿ ಇಲ್ಲದೆ ಅನುಮತಿ ಕೊಟ್ಟರೆ ರಾಜ್ಯಪಾಲರ ಆ ನಿರ್ಧಾರವೇ ತಪ್ಪಾಗುತ್ತೆ ಕಾನೂನಾತ್ಮಕವಾಗಿ. ಕಾಂಗ್ರೆಸ್ನವರು ಹೇಳ್ತಿದ್ದಾರೆ ಇದನ್ನ. ರಾಜ್ಯಪಾಲರು ಅನುಮತಿ ನೀಡುವ ಮೊದಲು ತನಿಖೆ ಆಗೋದು ಬಹಳ ಮುಖ್ಯ. ಕನಿಷ್ಠ ಒಂದು ತನಿಖಾ ಸಂಸ್ಥೆ ಆದರೂ ಕೂಡ, ಕನಿಷ್ಠ ಪಕ್ಷ ಒಂದು ತನಿಖಾ ಸಂಸ್ಥೆಯಾದರೂ ತನಿಖಾ ವರದಿಯನ್ನ ನೀಡೋದು ಬಹಳ ಮುಖ್ಯ. ಇದು ಕಾಂಗ್ರೆಸ್ನ ವಾದ ಅಲ್ಲ. ಬದಲಾಗಿ 2018ರ ಜುಲೈ 26ರಂದು ಸೆಕ್ಷನ್ 17ಕ್ಕೆ ತಿದ್ದುಪಡಿಯನ್ನ ತಂದಿತ್ತು ಕೇಂದ್ರ. ಇದನ್ನೇ ಉಲ್ಲೇಖ ಮಾಡ್ತಿದ್ದಾರೆ. 2021 ಸೆಪ್ಟೆಂಬರ್ 3ರಂದು ಜಾರಿ ಆಯಿತು ಈ ಮಾರ್ಗಸೂಚಿ. ಅದರ ಅನ್ವಯವೇ ಇದೀಗ ಸಿದ್ದರಾಮಯ್ಯನವರಿಗೆ ಶ್ರೀರಕ್ಷೆಯನ್ನ ತಂದುಕೊಡ್ಲಿಕ್ಕೆ ಕಾಂಗ್ರೆಸ್ನ ನಾಯಕರು ಪ್ರಯತ್ನ ಪಡ್ತಿದ್ದಾರೆ. ಕೇಂದ್ರದ ಈ ಬದಲಾದ ಮಾರ್ಗಸೂಚಿಯನ್ನ ಗಾಳಿಗೆ ತೂರಿ ರಾಜ್ಯಪಾಲರು ನಿರ್ಣಯವನ್ನ ಕೈಗೊಂಡ್ಬಿಟ್ರ ಆರೋಪ ಮಾಡ್ತಿದ್ದಾರೆ ಕಾಂಗ್ರೆಸ್ನವರು. ರಾಜ್ಯಪಾಲರಿಗೆ ಪೊಲೀಸರು ಬಿಟ್ಟು ಯಾರಿಗೂ ದೂರನ್ನ ಕೊಡುವ ಅವಕಾಶವಿರೋದಿಲ್ಲ. ಈ ಪ್ರಕರಣದಲ್ಲಿ ರಾಜ್ಯಪಾಲರ ಕಾರ್ಯದರ್ಶಿಯ ಅನುಮತಿಯನ್ನ ನೀಡಿರೋದು ಕೂಡ ತಪ್ಪು. ಬಂದಿರೋದು ಸೆಕ್ರೆಟರಿಯೇಟ್ನಿಂದ ಆ ಪತ್ರ, ಇದು ಕೂಡ ತಪ್ಪು ನಿಲುವು. ಟಿ.ಜೆ. ಅಬ್ರಹಂ ದೂರುದಾರರು ಸೆಕ್ಷನ್ 17 ಸಬ್ ಕ್ಲಾಸ್ A ಅಡಿಯಲ್ಲಿ ರಾಜ್ಯಪಾಲರ ಅನುಮತಿಯನ್ನ ಕೇಳಿದ್ದಾರೆ, ಅದೂ ಕೂಡ ತಪ್ಪು.
ಮಾರ್ಗಸೂಚಿ ಪ್ರಕಾರ ಅಂದರೆ ಕೇಂದ್ರ ಸರ್ಕಾರ ಏನು ಮಾರ್ಪಾಡು ಮಾಡ್ತು, ಅದಾದ ನಂತರದಲ್ಲಿ ಬಂದ ನಿಯಮದ ಪ್ರಕಾರ ಸೆಕ್ಷನ್ 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ರಾಜ್ಯಪಾಲರು ಅನುಮತಿಯನ್ನ ಕೊಡ್ಲಿಕ್ಕೇನೆ ಸಾಧ್ಯ ಇಲ್ಲ. ಇದೇ ಎಕ್ಸಾಕ್ಟ್ ಅಂಶವನ್ನ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ AS ಪುನ್ನಣ್ಣ ಅವರು ಕೂಡ ಹೇಳಿದ್ದಾರೆ. ವಿಶೇಷ ಸಂದರ್ಶನ ನಾಳೆ ಪ್ರಸಾರವಾಗುತ್ತೆ. ಇನ್ ಡೀಟೇಲ್ ಆಗೋದ್ರಲ್ಲಿ ಗಮನಿಸಬಹುದು ಯಾವ ರೀತಿ ಡಿಫೆನ್ಸ್ ಮಾಡ್ಕೊಳ್ತಿದ್ದಾರೆ ಮುಖ್ಯಮಂತ್ರಿಗಳನ್ನ ಕಾನೂನು ತಜ್ಞರು ಅಂತ ಹೇಳಿ. ಸೆಕ್ಷನ್ 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರೋದೇ ತಪ್ಪು. ಕಾಂಗ್ರೆಸ್ನ ನಾಯಕರು ಹೇಳ್ತಿದ್ದಾರೆ ಇದನ್ನು. 2021ರಲ್ಲಿ ಹೈಕೋರ್ಟ್ನ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನ ಅವರು ಈ 17 ಸಬ್ ಕ್ಲಾಸ್ ಎ ದುರ್ಬಳಕೆ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ. 17 ಸಬ್ ಕ್ಲಾಸ್ ಎ ಅಡಿಯಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿಗೆ ಕೇಂದ್ರ ಮಾರ್ಗಸೂಚಿ ಬಹಳ ಮುಖ್ಯವಾಗುತ್ತೆ. ಹೀಗಾಗಿ ಕೇಂದ್ರ ಜನಪ್ರತಿನಿಧಿಗಳಿಗೆ ಹೊಸ ಕಾನೂನು ಮಾರ್ಗಸೂಚಿ ಅನ್ವಯ ಆಗಬೇಕು. ಸಿದ್ದರಾಮಯ್ಯನವರಿಗೂ ಕೂಡ ಇದೆ ಅನ್ವಯ ಆಗಬೇಕು. ಕೇಂದ್ರ ಮಾರ್ಗಸೂಚಿ ಅನ್ವಯವೇ ಸಿದ್ದರಾಮಯ್ಯನವರು ಇದೀಗ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತಾರೆ. ನೀವೇ ತಂದ ಬದಲಾವಣೆ ಅಂದರೆ BJP ಅವರೇ ತಂದ ಬದಲಾವಣೆ. ಇದೀಗ ನಮ್ಮ ವಿಚಾರದಲ್ಲಿ, ಸಿದ್ದರಾಮಯ್ಯನವರ ವಿಚಾರದಲ್ಲಿ ಇದು ಯಾಕೆ ಉಲ್ಲಂಘನೆ ಆಗಿದೆ? ರಾಜ್ಯಪಾಲರ ಈ ಅನುಮತಿ ನೀಡುವ ಪ್ರಕ್ರಿಯೆಯೇ ಹಾಗಾದರೆ ಕೇಂದ್ರದ ಮಾರ್ಗಸೂಚಿಯ ಉಲ್ಲಂಘನೆ ಅಲ್ವೇ ಅನ್ನೋ ದೊಡ್ಡ ಅಸ್ತ್ರವನ್ನ ಕಾನೂನಾತ್ಮಕ ಸಂಘರ್ಷದಲ್ಲಿ ಬಳಕೆ ಮಾಡಿಕೊಳ್ಳುವ ಸಿದ್ಧತೆಯನ್ನ ಕಾಂಗ್ರೆಸ್ ಪಾಳೆಯ ಮಾಡ್ತಾ ಇದೆ. ಅಲ್ಲಿಗೆ ಸಿದ್ದರಾಮಯ್ಯನವರಿಗೆ ಮೂಡಾ ವಿಚಾರದಲ್ಲಿ BJP ತಂದಿದ್ದ ಬದಲಾವಣೆಯೇ ಶ್ರೀರಕ್ಷೆ ಆಗತ್ತಾ ಅನ್ನೋ ಕುತೂಹಲ. ಕಾದ್ ನೋಡೋಣ ಯಾವ ರೀತಿಯಾಗಿ ಬಳಕೆ ಆಗತ್ತೆ, ಯಾವ ರೀತಿಯಾಗಿ ಶ್ರೀರಕ್ಷೆಯಾಗಿ ನಿಲ್ಲುವ ಸಾಧ್ಯತೆ ಇದೆ ಈ ಮಾರ್ಗಸೂಚಿ ಅಂತ ಹೇಳಿ. ಇದಿಷ್ಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೂಡಾ ಹಗರಣಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವ ಬೆಳವಣಿಗೆಯಲ್ಲ ಡೀಟೇಲ್ಸ್ ಆಯ್ತು. ಇದೀಗ ಬರೋಬ್ಬರಿ 13 ವರ್ಷಗಳ ಬಳಿಕ ಸಿದ್ದುಗೂ ಇದೇ ಪರಿಸ್ಥಿತಿ ಎದುರಾಗಿದೆ. ಆದ್ರೆ ಇಂಥದ್ದೇ ಸುಳಿಯಲ್ಲಿ ಸಿಎಂ ಸಿದ್ದು ಸಿಲುಕಿದ್ದು ನಾಳೆ ಪ್ರಾಸಿಕ್ಯೂಷನ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ. ಈಗಾಗಲೇ ರಾಜ್ಯಕ್ಕೆ ಹಿರಿಯ ವಕೀಲರಾದ ಸಿಬಲ್ ಸಿಂಘ್ವಿ ಆಗಮಿಸಿದ್ದು ಸಿದ್ದು ಪರ ವಾದ ಮಾಡಲಿದ್ದಾರೆ. ಇನ್ನು ಕೇಂದ್ರ ಸಚಿವ ಕುಮಾರಸ್ವಾಮಿ DKಶಿ ವಿರುದ್ಧ ಬಾಂಬ್ ಸಿಡಿಸಿದ್ರು. ವಿಪಕ್ಷ ನಾಯಕ R ಅಶೋಕ್ ಕೂಡ ಕಿಡಿಕಾರಿದ್ರು. ಬಂಡೆ ಅನ್ನೋದು ಇದೆಯಲ್ಲ, ಆ ಬಂಡೆನೇ ಡೇಂಜರ್ ಅಲ್ಲಿ. ಇವತ್ತು ನಮ್ಮ ಪಶ್ಚಿಮ ಘಟ್ಟದಲ್ಲಿ ಕೊಡಗಲ್ಲಿ ಬೀಳ್ತಾವಲ್ಲ, ಮೊನ್ನೆ ವಯನಾಡಲ್ಲಿ ಲ್ಯಾಂಡ್ ಸ್ಲೈಡ್ ಆಯ್ತಲ್ಲ, ಲ್ಯಾಂಡ್ ಸ್ಲೈಡ್ ಆಗಿದ್ದು ಆ ಬಂಡೆ ರಕ್ಷಣೆ ಕೊಡ್ತಾ? ಆ ಲ್ಯಾಂಡ್ ಸ್ಲೈಡ್ ಆಗಿ ಇವತ್ತು ಹಲವಾರು ಜನ ಸಾಯಲಿಕ್ಕೆ ಆ ಬಂಡೆಗಳೇ ಕಾರಣ. ಕರ್ನಾಟಕದಲ್ಲೂ ಈ ಬಂಡೆಗಳೇ ಕಾರಣವಾಗ್ತಕ್ಕಂಥ ದಿನ ದೂರ ಇಲ್ಲ. ನೋಡೋಣ ಬನ್ನಿ. ಎಲ್ಲ DK ಶಿವಕುಮಾರ್ ಅವರು ಒಳಗಡೆ ಒಂದು ಹೊರಗಡೆ ಒಂದು ಅಂತಾನೆ ಹೇಳ್ತಾ ಇರೋದಲ್ಲಿ. ನನಗೆ ಅವ್ರು ನಿಂತವ್ರೋ ಅವ್ರು ಕೂತವ್ರೋ ನನ್ಗೆ ಗೊತ್ತಿಲ್ಲಪ್ಪ. ಅವ್ರು ನಿಂತವ್ರೋ ಕೂತವ್ರೋ, ಅವರು ಪದೇ ಹೇಳಿದ್ದಾರೆ ನಾನು ಸನ್ಯಾಸಿ ಅಲ್ಲ, ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ.